ಎಲ್ಲಿಗೆ ಹೊರಟದ್ದು ಗೆಳೆಯರೇ? ಗೋವಾ ಅಲ್ಲ, ಗೋಕರ್ಣ. ದಿಸ್ ಇಸ್ ಅವರ್ ಫಸ್ಟ್ ಅನ್ಪ್ಲಾನ್ ಟ್ರಿಪ್. ಎಲ್ಲ ತುಂಬ ಎಕ್ಸೈಟ್ ಆಗಿದ್ದೀವಿ. ಎಲ್ಲೋಗ್ತೀವಿ ಗೊತ್ತಿಲ್ಲ. ನಾವು ಗೋವಾ ಪ್ಲ್ಯಾನ್ ಆಗಿ, ವರ್ಕಲ ಪ್ಲ್ಯಾನ್ ಆಗಿ, ಫೈನಲಿ ಗೋಕರ್ಣ ಅಂತ ಡಿಸೈಡ್ ಆಗಿ ಗೋಕರ್ಣಗೆ ಹೊರಟು ನಿಂತಿದ್ದೀವಿ. ನಮ್ಮ ಬಸ್ ಇದ್ದಿದ್ದು 11 ಗಂಟೆಗೆ. ನಾನು ಮಿಸ್ಟೇಕ್ ಮಾಡ್ಕೊಂಡು 10 ಗಂಟೆಗೆ ಅಂತ ಇವರಿಬ್ರನ್ನ ಕರ್ಕೊಂಡೋಗಿ ಚೆನ್ನಾಗಿ ಬೈಸ್ಕೊಂಡೆ. ಸೊ 1 hour ಟೈಮ್ ಇತ್ತಲ್ಲ ಅಂತ ನಾವು ಹೋಗಿ ಮ್ಯಾಚಿಂಗ್ ಡ್ರೆಸ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಫೈನಲಿ ಬಸ್ ಅರೈವ್ಡ್. 11 ಗಂಟೆಗೆ ಇದ್ದಿದ್ದು ಬಸ್ಸು, ಅದು 10 ನಿಮಿಷ ಲೇಟಾಗಿ ಬಂತು. ಹಾಗೂ ಈಗ ಮಾಡಿ ನಮ್ಮ ಲಗೇಜ್ ಎಲ್ಲ ಹಾಕಿ ನಾವು ಬಸ್ ಹತ್ತಿದ್ವಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವೆಲ್ರಿಗೂ ಕಾಮಿಡಿ ಮಾಡಿಕೊಂಡು ಡಿಸ್ಟರ್ಬ್ ಮಾಡಿಕೊಂಡು ಮಲ್ಗೋ ಅಷ್ಟರಲ್ಲಿ 12:30 ಆಯಿತು. ಇನ್ನು ಬೆಳಗ್ಗೆ ಸಿಗುವ. ಅಲ್ಲಿ ತನಕ ಗುಡ್ ನೈಟ್. ಗುಡ್ ಮಾರ್ನಿಂಗ್. ದಿಸ್ ಇಸ್ ಅವರ್ ಡೇ 1. ನಾವೇನು ಗೋಕರ್ಣಕ್ಕೆ ಬಂದ್ವಿ ಅಂತಲೇ ನಮಗೆ ಗೊತ್ತಿಲ್ಲ. ನಾವೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಮಗೇನೂ ಗೊತ್ತಿರಲಿಲ್ಲ. ರೂಮ್ ಕೂಡ ಬುಕ್ ಮಾಡಿರಲಿಲ್ಲ. ಒಳ್ಳೆ 3 ಜನರು ಕೋತಿಗಳಲ್ದಂಗೆ ಅಲ್ದಿದ್ದೀವಿ. ಆಟೋದವ್ರಿಗೆ ಕೇಳಿದ್ದಕ್ಕೆ ಸ್ಟೇ ಎಲ್ಲಿ ಬಜೆಟ್ ಫ್ರೆಂಡ್ಲಿ ಇದೆ ಅಂತ ಕೇಳಿದ್ದಕ್ಕೆ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಎಲ್ಲಿ ಹೋಗ್ತೀವಿ, ಎಲ್ಲಿ ರೀಚ್ ಆಗ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಪಾಪಚ್ಚಿ ನಾನು ವೀಡಿಯೋ ಮಾಡಬೇಕು ಅಂತ ನನ್ನ ಲಗೇಜ್ನ ಅವಳೇ ಎತ್ಕೊಂಡು ಹೋಗ್ತಿದ್ದಾಳೆ. ಅವಳ ಲಗೇಜೇ ಅಷ್ಟೊಂದು ಭಾರ ಇದೆ. ತಾಂಕು ಪ್ರಿಯಾ. ನಾವು ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಹೋಮ್ ಸ್ಟೇ ಏನು ನೋಡಿಲ್ಲ. ಆಟೋದವ್ರನ್ನ ಕೇಳಿದ್ವಿ, ಅಲ್ಲೆಲ್ಲೋ ಬಿಟ್ಟರು, ಡೌನಲ್ಲಿದೆ ಹೋಗಿ ಅಂದರು. ನಡ್ಕೊಂಡು ಹೋಗ್ತಾನೇ ಇದ್ದೀವಿ, ಇನ್ನೂ ಯಾವುದೂ ಸಿಕ್ಕಿಲ್ಲ. ಏನಂದ್ರೆ ಏನು ಪ್ಲಾನ್ ಆಗಿಲ್ಲ, ಸುಮ್ಮನೆ ಬಂದಿದ್ದೀವಿ. ಏನು ಮಾಡ್ತೀವಿ, ಎಲ್ಲ ಹೋಗ್ತೀವಿ, ಏನು ಗೊತ್ತಿಲ್ಲ. ಅದು ರೂಮ್ ಸಿಕ್ಕಿದ ಮೇಲೆ ರೆಡಿ ಆಗ್ತೀವೋ, ಹೋಗಿ ಬಿತ್ಕೊಳ್ತೀವೋ ಏನೂ ಗೊತ್ತಿಲ್ಲ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಏನು ಗೊತ್ತಿಲ್ಲ. ಗೊತ್ತಿಲ್ಲದೇನೆ ಬಾಳ್ತಾವಳು. ಪಂ ಪಂ ಪಂ. ರೋಡ್ ವಿಡಿಯೋ ಮಾಡ್ಕೊಳ್ಳಿ ಅಂದ್ಬಿಟ್ಟು ನೀವಿಬ್ಬರೇ ಅಡ್ಡ ತುಂಬ್ಕೊಂಬಿಟ್ಟಿದ್ದೀರಾ ಫ್ರೇಮ್ ತುಂಬ. ಅಯ್ಯೋ, ಇನ್ನೂ ಹೋಗ್ತಾನೇ ಇದೀವಿ. 150 ರೂಪಾಯಿ ಬೀಚ್ ಹತ್ರ, ಕುಡ್ಲೆ ಬೀಚ್ ಹತ್ರ ಬಿಡ್ತೀವಿ ಅಂದ್ಬಿಟ್ಟು 150 ರೂಪಾಯಿ ಇಸ್ಕೊಂಡು ಬಂದರು. ನಾವೆಲ್ಲೋ ಇಲ್ಲೇ ಇರೋದು ಬೀಚು ಅಂತ ಅಂದ್ಕೊಂಡು ಬಂದರೆ ಇನ್ನೂ ಹೋಗ್ತಾನೇ ಇದ್ದೀವಿ. ಇನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರೆ ಅವ್ನು ಬೀಚ್ ಹತ್ರಕ್ಕೆ ಬಿಟ್ಟು ಕೊಡ್ತಿದ್ನೇನೋ. ಛೇ, 50 ರೂಪಾಯಿ ಮುಖ ನೋಡ್ಕೊಂಡು ನಾವು ಇವಾಗ ಟ್ರಕ್ಕಿಂಗ್ ಮಾಡ್ತಾ ಇದೀವಿ. ಬೀಚ್ ನೋಡೋದು ಹೋಗ್ಬಿಟ್ಟು ಟ್ರಕ್ಕಿಂಗ್ ಮಾಡ್ತಾ ಇದೀವಿ. ಛೇ 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 ಛೇ. ಫಾಲೋ ಮೀ. ನನಗೆ ಹುಷಾರಿಲ್ಲ, ನಾನು ಪೇಷಂಟ್ ಕೈಯಲ್ಲಿ ಲಗೇಜ್ ಹತ್ತಿಸ್ತೀರಾ? ಹೇಳ್ತೀನಿ ಅಲ್ಲ, ಇವಮ್ಮ ಎಂತ ಪೇಷಂಟ್ ಅಂತಂದ್ರೆ, ಮನೆ ಶಿಫ್ಟ್ ಮಾಡ್ಬಿಟ್ಟು ಮನೆ ಕ್ಲೀನ್ ಮಾಡು ಅಂತ ಅಂದ್ಬಿಟ್ಟು ಮನೆಯೆಲ್ಲ ಆರ್ಗನೈಸ್ ಮಾಡು ಅಂತ ಬಿಟ್ರೆ 5 ದಿನದಿಂದ ಬೆಡ್ ಮೇಲಿಂದ ಎದ್ದೇ ಇಲ್ಲ. ಟ್ರಿಪ್ಪು ಅಂದಿದ ತಕ್ಷಣ ರೆಡಿಯಾಗಿ ಎಲ್ಲರಿಗೂ ಹಾವಳಿ ಇಟ್ಟಿರೋದು. ಅದು 5 ನಿಮಿಷನೂ ಅಲ್ಲ, ಎಲ್ಲ ಹೆಂಗಿದೆ ರೆಡಿಯಾಗಿ ನಡಿ. ಅದ್ರಲ್ಲಿ ಬೇರೆ ಅಂಕಲ್ ಬೇರೆ ಕೌಂಟ್ರು ಅಂತಂದ್ರೆ ಅಲ್ಲ, 5 ದಿವಸದಿಂದ ಇವಳಿಗೆ ಮನೆ ಆರ್ಗನೈಸ್, ಕುಂಡಿ ನೋವು, ಮಂಡಿ ನೋವು, ಕುಂಡಿ ನೋವು, ಮಂಡಿ ನೋವು, ನಂಗೆ ಕಿವಿ ನೋವು, ನಂಗೆ ಜ್ವರ, ನಂಗೆ ಅದು ಇದು ಅಂತ ಹೇಳಿರೋದು. ಸಿಗ್ಲೆಸ್, ಶೇಮ್ಲೆಸ್. ನಡಿ, ಶೇಮ್ಲೆಸ್ ಕ್ರಿಯೇಟ್. ಹಾಂ, ಬೀಚ್ ಕಾಣಿಸ್ತು. ಆದರೆ ಹೋಮ್ ಸ್ಟೇ ಇನ್ನೂ ಕಾಣಿಸಿಲ್ಲ. ಅಲ್ಲ, ಬೀಚ್ ಕಾಣಿಸ್ತು, ಹೋಮ್ ಸ್ಟೇ ಇನ್ನೂ ಕಾಣಿಸಿಲ್ಲ. ಪಾಪ ಇಲ್ಲಿ ಯಾವ್ದಾದ್ರು ಹೋಮ್ ಸ್ಟೇ ಇದ್ರೆ ಹೇಳು ಪಾಪ. ಯಾವ ಇವೆಲ್ಲ ಎಲ್ಲಿಂದ ಬರ್ತಾವೋ?
ಇಲ್ಲೊಂದಿದೆ. ಪಾಪ ಅಷ್ಟೊಂದು ಅಲ್ಲಿತಿರ್ತೀಯ. ಹೋಮ್ ಸ್ಟೇ ಇದ್ರೆ ಹೇಳು. ಅಕ್ಕ ನನ್ನ ಬೂಟ ಅಕ್ಕ. ಫುಲ್ ಅನ್ರೆಸ್ಪೆಕ್ಟು, ಮಾತೇ ಆಡಲ್ಲ ಅಂತಾರೆ. ಅದು ಇಲ್ಲಿ ಒಂದಿದೆ ನೋಡಿ. ಹಾಯ್ ಪುಟಾಣಿ. ಓ ಅಕ್ಕ ಬಂದ್ಲು. ನಾನು ಇಲ್ಲೇ ಇರ್ತೀಯಾ? ಹಾಂ. ಹಾಯ್ ಪಪ್ಪ. ಹಾಂ. ಸೂರ್ಯ ಕಣ್ಣ ಹೊಡೆದ, ಕೈಲಿ ರೋಜ ಹಿಡಿದ. ನಾವು ಕುಡ್ಲ ಬೀಚ್ ಹತ್ರ ಬಂದಿದ್ವಿ. ಬೀಚ್ ಇಷ್ಟ ಆಗಿಲ್ಲ, ಯಾವುದೋ ಹೋಮ್ ಸ್ಟೇನೂ ಇಷ್ಟ ಆಗಿಲ್ಲ. ಸೊ ವಾಪಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ, ಇನ್ನೂ 2 ಕಿಲೋಮೀಟ್ರ್ ಅದೆಲ್ಲ ಹತ್ತಬೇಕು. ಇಲ್ಲಿ ಯಾವುದು ಬೇರೆ ಎಕ್ಸಿಟು ಇಲ್ವಂತೆ. ವಾಪಸ್ ಹಂಗೆ ಹತ್ಕೊಂಡು ಹೋಗ್ಬೇಕು ಅಂದರು. ಎಲ್ಲ ಲಗೇಜ್ ಹತ್ಕೊಂಡು ಹೋಗ್ತಿದ್ದೀವಿ. ಅರ್ಧ ತಾರೀಕಿಗೆ ಸುಸ್ತಾಗೋಯ್ತು. ಇಳಿಯೋದು ಹೆಂಗೋ ಇಳಿದ್ಬಿಟ್ವಿ. ಇವಾಗ ಹತ್ಕೊಂಡು ಹೋಗೋದೇ ಕಷ್ಟ. ಇಲ್ಲ ಕುಡ್ಲೆ ಬೀಚು. ಎಲ್ಲ ಎಕ್ಸಾಸ್ಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಇನ್ನೂ ಹತ್ಕೊಂಡು ಹೋಗ್ಬೇಕು. ಆಟೋದವನ ಮೇಲೆ ಕೋಪ ಬರ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಪಾಪ ಇನ್ನು 50 ರೂಪಾಯಿ ಕೊಟ್ಟಿದ್ರೆ ಅಲ್ಲೇ ಬಿಟ್ಕೊಡಿರೋ ನಿಮ್ಮ ನೀವೇ ನೋ ವರ್ಡ್ಸ. ಅಯ್ಯೋ ನೀವೇ ಮೂತಿ ನೋಡಿ, ಮೂತಿಗಳು ಇವ್ರದ್ದೆಲ್ಲ. ಚೆನ್ನಾಗಿದ್ದೀನಲ್ವಾ ಅಂತ ಒಂದು ಪಾಠ ಕಲ್ತೀವಿ. ಏನು ಡ್ರೈವರ್ಸ್ ಮಾತ್ರ ನಂಬಾರ್ದು. ಏನು ಡಿಸೈಡ್ ಮಾಡಿದ್ರೆ ನಾವು ಇಲ್ಲಿ ಹೋಗ್ಬೇಕಲ್ಲ, ಅಲ್ಲಿಗ ಹೋಗ್ತದೆ ಡ್ರೈವರ್ಸ್ ನನ್ನ ಮಕ್ಕಳು. ಛೇ ಎಂಥ ದುರುವಿಧಿ. ನಾಟ್ ಫಾರ್ ಎವ್ರಿ ಆಟೋ ಡ್ರೈವರ್ಸ್ ಔಟ್ ದೇರ್. ಇಟ್ಸ್ ಓನ್ಲಿ ದ ಪರ್ಸನ್ ಹೂ ಬಾಟ್ ಅಸ್ ಹಿಯರ್ ಅಷ್ಟೇ. ಹಾಕ್ಬಿಟ್ಟು ಕಾಂಟ್ರವರ್ಸಿ ಮಾಡಿದ್ದೀವಿ. ಫೈನಲಿ ಮೇಲತ್ತಿ ಆಟೋ ಹಿಡಿದು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಓಮ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇನೋ ರೂಮ್ ಸ್ಟೇ ಇದೆ ಅಂತ ನಮಗೆ ಗೂಗಲಲ್ಲಿ ತೋರಿಸ್ತು. ಫೋನ್ ಮಾಡಿ ಕೇಳಿದ್ದಕ್ಕೆ ಅವೈಲಬಲ್ ಇದೆ ಅಂದರು. ಹೋಗ್ತಿದ್ದೀವಿ. ರೋಡ್ ಗಲ್ಲಿಗಳು ನೋಡಿಬಿಟ್ಟು ಟೆನ್ಷನ್ ಆಗೋಯ್ತು. ಇಲ್ಲಿ ಹೆಂಗಪ್ಪ ಆಟೋಗಳು ಓಡಾಡುತ್ತೆ ಅಂತ. ಆದರೆ ಸೂಪರ್, ಹ್ಯಾಟ್ಸ್ ಆಫ್ ಆಟೋ ಡ್ರೈವರ್ಸ್. ಹೆಂಗೆ ನುಗ್ಗಿಸ್ತಿದ್ದಾರೆ ನೋಡಿ ಆಟೋನ. ಅನ್ಪ್ಲಾನ್ ಟ್ರಿಪ್ ಈಸ್ ಓಕೆ, ಬಟ್ ನಾವು ರೂಮ್ಸ್ ಆದರೂ ನೋಡ್ಕೊಂಡು ಬರಬೇಕಿತ್ತು. ರೂಮ್ ಸಿಗ್ದೇ ಬೆಳಗ್ಗೆ 8 ಗಂಟೆಗೆ ರೀಚ್ ಆದವರು ಮಂಗಳೂರಿಗೆ, ಗೋಕರ್ಣಗೆ. ಆವಾಗಿಂದ ಅಲಿತಾನೇ ಇದ್ದೀವಿ ರೂಮ್ಗೋಸ್ಕರ. ನಾವು ಹಿಂಗೆ ಆಟೋಲ್ಲಿ ದಿನ ಪೂರ್ತಿ ಓಡಾಡ್ತಿದ್ರೆ ದುಡ್ಡು ಖರ್ಚಾಗುತ್ತೆ, ಆಗಲ್ಲ ಅಂತ ರೆಂಟಲ್ ಬೈಕ್ಸ್ ನೋಡೋಕ್ಕೆ ಅಂತ ಬಂದ್ವಿ. ಇವರಿಬ್ಬರು ಬೈಕ್ ತೊಗೊಳ್ಳೋ ತನಕ ನಾನು ಈ ನಾಯಿ ಮರಿ ಜೊತೆ ಮಾತಾಡ್ತಿದ್ದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಅಂತೂ ಇಂತೂ ಬೈಕ್ ತೊಗೊಂಡು ಜುಮ್ ಅಂತ ಜಾಲಿಯಾಗಿ ಹೊರಟ್ವಿ ರೂಮ್ ಹತ್ರಕ್ಕೆ. ಯಾವ ರೂಮ್ ಅಂತ ನನ್ನ ಫ್ರೆಂಡ್ ಡಿಸೈಡ್ ಮಾಡಿದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ನೋಡಬೇಕು. ಆ ರೂಮ್ ಇಷ್ಟ ಆದರೆ ಅಲ್ಲೇ ಸ್ಟೇ ಆಗ್ತೀವಿ. ನಾವು ಬೆಳಗ್ಗೆ 8:30ಗೆ ರೀಚ್ ಆಗಿದ್ದು ಗೋಕರ್ಣ. ಇನ್ನೂ ಸ್ಟೇ ಹುಡುಕ್ತಾನೇ ಇದ್ದೀವಿ. ಅಂತೂ ಇಂತೂ ಫೈನಲಿ ರೆಡಿಯಾಗಿ 2 ಗಂಟೆಗೆ ಆಚೆ ಬಂದ್ವಿ. 8:15ಗೆ ಗೋಕರ್ಣ ರೀಚ್ ಆದವರು. ಸೊ ಎಲ್ಲ ಕಡೆ ಸ್ಟೇ ವಿಚಾರಿಸಿದ್ವಿ, ಎಲ್ಲ ಫಿಲ್ ಆಗಿದೆ, ಯಾವುದೂ ಸಿಗ್ತಿಲ್ಲ ಅಂದರು. ನಮಗೆ ಬೀಚ್ ಸೈಡ್ ಇರೋ ಸ್ಟೇ ಬೇಕಿತ್ತು. ಮೇಯ್ನಾಗಿ ನಾವು ಬೀಚ್ ಸೈಡ್ ಬಂದು ಚಿಲ್ ಮಾಡೋಕ್ಕೆ ಅಂತಲೇ ಬಂದಿದ್ದು. ಯಾವುದೋ ಒಳ್ಳೆ ಸ್ಟೇ ಸಿಕ್ಕಿದೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ತುಂಬ ಚೆನ್ನಾಗಿದೆ ಸ್ಟೇ ಆ್ಯಕ್ಚುಲಿ. ಅದು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಫ್ರೀಡಮ್ ಕೆಫೆ ಅಂತ, ತುಂಬ ಚೆನ್ನಾಗಿದೆ ಸ್ಟೇ. ಎದುರುಗಡೆನೇ ಸ್ಟೇ. ಬಾಗಿಲು ಓಪನ್ ಮಾಡ್ತಿದ್ದಂಗೆ ಬೀಚ್, ಆ ಸೌಂಡ್, ಆಹಾ ಮಸ್ತಾಗಿದೆ. ಇವಾಗ ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ. ಬೆಳಗಿಂದ ಏನೂ ತಿಂದಿಲ್ಲ, ಸ್ಟೇ ಹುಡುಕಿ ಇವಾಗ ಊಟ ಮಾಡೋಕ್ಕೆ ಬಂದು ಓಡಿ. ಹಾಯ್
ಬೆಳಗಿಂದ ಒಂದು ವಿಡಿಯೋ ಹಾಯ್ ಮಾಡಿಲ್ಲ ಅವರು. ಹೇಟ್ ಯು ಟು ಹೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಟು ನೀವೇ. ಎನರ್ಜಿ ಇಲ್ಲ ಹಾಯ್ ಮಾಡೋಕ್ಕೆ. ಫಸ್ಟು ಫೋಟೋ ಆರ್ಡರ್ ತೊಗೊಳಕ್ಕೆ ಸರ್. ಫೈನಲಿ ಹೊಟ್ಟೆ ತುಂಬ ಊಟ ಮಾಡಿ 3 ಜನನೂ ಬಂದ್ವಿ. ಸನ್ಸೆಟ್ ನೋಡೋಕ್ಕೆ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಳ್ತಿದ್ದೀವಿ. ಇಲ್ಲೆಲ್ಲೋ ಇದೆಯಂತೆ ಸ್ಪಾಟು ಅಂದ್ಕೊಳ್ತಿದ್ದೀವಿ. ಬಟ್ ಊಟ ಮಾಡಿಬಿಟ್ಟು ಫುಲ್ ಹೊಟ್ಟೆ ತುಂಬಿ ಸೋಂಬೇರಿತನ ಬಂದೋಯ್ತು. ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊರಡ್ತೀವಿ. ಹಾಗೋ ಹೀಗೋ ಮನ್ಸು ಮಾಡಿ ಗಾಡಿ ತೊಗೊಂಡು ಹೊರಟ್ವಿ ಸನ್ಸೆಟ್ ನೋಡೋಕ್ಕೆ. ಸ್ಪಾಟ್ 3 ಜನಕ್ಕೂ ಗೊತ್ತಿಲ್ಲ. ಅದು ಗೂಗಲಲ್ಲಿ ಏನೋ ತೋರಿಸ್ತಿದೆ, ಅದ್ರ ನಂಬ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಕೇಳಿದ್ದಕ್ಕೆ ಅವ್ರು ಬೇರೆ ಅಡ್ರೆಸ್ ಹೇಳ್ತಿದ್ದಾರೆ, ಗೂಗಲಲ್ಲಿ ಬೇರೆ ಅಡ್ರೆಸ್ ಹೇಳ್ತಿದೆ. ಸುತ್ತಿ ಅಂತೂ ಇಂತೂ ಫೈನಲಿ ಕೆಫೆ ಸಿಕ್ತು. ಕೆಫೆಗೆ ಬಂದ್ವಿ. ಬಟ್ ಆ ಕೆಫೆನಲ್ಲಿ ಸ್ಪಾಟೇ ಕಾಣಿಸ್ತಾ ಇಲ್ಲ. ಅದು ನೋಡಿದ್ರೆ ಕೆಫೆಯಿಂದ ಸ್ವಲ್ಪ ಮೇಲೆ ಹೋಗ್ಬೇಕಂತೆ ಯಾವ ಸ್ಪಾಟ್ಗೆ. ಸೊ ಸ್ವಲ್ಪ ಏನಾದ್ರು ಕುಡಿದ್ಬಿಟ್ಟು ಹೋಗೋಣ ಅಂತ ಅಲ್ಲೇ ಕೂತಿದ್ವಿ. ನೀನಿದ್ದಾಗ ಹೋಗಿದ್ದಿದ್ರೆ ಏನು ಕತೆ ನೋಡಿ. ಏಯ್ ವಾವ್ ಜಸ್ಟ್ ವಾವ್. ಇಲ್ಲೇ ಗಾಡಿ ನಿಲ್ಸ್ಬಿಟ್ಟು ಆರಾಮಕ್ಕೆ. ನಾನು ಹೇಳ್ದೆ ಸನ್ಸೆಟ್ ಆಗೋಗ್ತು ಅಂತ. ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಸನ್ಸೆಟ್ಟೇ ಆಗೋ ಪ್ಲೇಸ್ ಮಾತ್ರ ಕ್ರೇಜಿಯಾಗಿದೆ. ಬಟ್ ಸನ್ಸೆಟ್ ನೋಡೋಕ್ಕೆ ಸಿಗಲಿಲ್ಲ. ಮೈ ಬ್ಯಾಡ್. ನಾವು ಈ ಗೂಗಲ್ ಮ್ಯಾಪ್ ನಂಬ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಸುದ್ದಿ ಜಾಗದಲ್ಲಿ 5 ಸತಿ ಸುತ್ತಿ ಸನ್ಸೆಟ್ನ ಮಿಸ್ ಮಾಡ್ಕೊಂಡ್ವಿ. ಸರಿ ಎಲ್ಲ ಪ್ಲೇಸೆಲ್ಲ ಸ್ಪಾಟ್ ಮಾತ್ರ ಚೆನ್ನಾಗಿತ್ತು. ಸ್ಪಾಟ್ ನೋಡ್ಕೊಂಡು ಹೊರಡ್ಬೇಕಾದ್ರೆ ಪಾಪ ಇವ್ರ ಗಾಡಿ ರೆಂಟಿಗೆ ತೊಗೊಂಡಿದ್ದು ಗಾಡಿ ಅದು ಸರಿ ಬ್ರೇಕ್ ಹಿಡಿತಿರ್ಲಿಲ್ಲ ಅಂತ ಹೆಂಗೋ ಕಷ್ಟಪಟ್ಟು ಇಳಿಸ್ತಾ ಇದ್ದಾರೆ ಗಾಡಿನ. ಸ್ಕಿಡ್ ಬೇರೆ ಆಗ್ತಿತ್ತು. ಪಾಪ ಫೈನಲಿ ಇಳಿಸೇ ಬಿಟ್ರು. ಶಿ ಈಸ್ ಸ್ಟ್ರಾಂಗ್. ಐ ನೋ ಶಿ ಈಸ್ ಸ್ಟ್ರಾಂಗ್. ನಾವು ಬೆಟ್ಟ ಇಳಿದು ಬರೋ ಅಷ್ಟರಲ್ಲಿ ಕತ್ಲಾಗೋಯ್ತು. ರೋಡ್ಸ್ ಏನೂ ಗೊತ್ತಿಲ್ಲ. ಮ್ಯಾಪ್ ಹಾಕ್ಕೊಂಡು ಬರ್ತಾಯಿದ್ದೀವಿ. ಆ ಮ್ಯಾಪು ಸರಿ ತೋರಿಸ್ತಾ ಇಲ್ಲ. ಕರಗತ್ತಲು ಹೋಮ್ ಸ್ಟೇಗೆ ಇವಾಗ ಇವಾಗ ಸನ್ಸೆಟ್ ನೋಡಿಕೊಂಡು ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಟೀ ಶರ್ಟು ಚಡ್ಡಿ ಹೋಮ್ ಸ್ಟೇಗೆ ಹೋಗೋ ದಾರಿ ಹೀಗೆ ಉಂಟು. ನೈಟ್ ಹೋಮ್ ಸ್ಟೇ ರೀಚ್ ಆಗಿ ನಾವು ಬೆಳಗಿನ ಜಾವನೇ ಹೊರಡಬೇಕಿತ್ತು. ಸ್ಕೂಬಾ ಡೈವಿಂಗ್ ಬುಕ್ ಮಾಡಿದ್ವಿ. ಸೊ ಬೆಳಗಿನ ಜಾವ ನಾವು 5 ಗಂಟೆಗೆ ಎದ್ದು ಹೊರಟ್ವಿ ಬಸ್ ಸ್ಟ್ಯಾಂಡ್ಗೆ. ಪಾಪ ಆಟೋದವ್ರಿಗೆ ಕಾಲ್ ಮಾಡಿದ್ದಕ್ಕೆ ಅವರೇ ಬಂದರು. ಅಲ್ಲಿ ಪರಿಚಯ ಆಗಿದ್ರು. ಅವರೇ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಸ್ ಹತ್ತಿ ಕೂತಿ ಎಲ್ರಿಗೂ ಪಾಪ ಸ್ಲೀಪಿಂಗ್ ಮೋಡ್. ಎಲ್ಲರೂ ಬೆಳಗಿನ ಜಾವನೇ ಎದ್ಬಿಟ್ಟು ಎಲ್ರಿಗೂ ನಿದ್ದೆ ಬರ್ತಾ ಇದೆ. ಸೊ ಡೆಸ್ಟಿನೇಷನ್ ರೀಚ್ ಆಗೋ ತನಕ ಸ್ವಲ್ಪ ನಿದ್ದೆ ಮಾಡೋಣ. ಬೆಳಗ್ಗೆ 6:06 ಮುರುಡೇಶ್ವರ ಬೀಚ್ ರೀಚ್ ಆದ್ವಿ. ಇಲ್ಲಿಂದ ನಮಗೆ ನೇತ್ರಾಣಿ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ. ಬಾ ಬೋಟ್ ಹತ್ಸಿದ್ರು. ಅಲ್ಲಿಂದ ಹತ್ತಿ ನಾವು ಹೊರಟಿದ್ದು ನೇತ್ರಾಣಿ ಐಲ್ಯಾಂಡ್ಗೆ. ಫೈನಲಿ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕೆಂದರೆ ಇದು ನನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಿದ್ದು ಫಸ್ಟ್ ಆ್ಯಕ್ಟಿವಿಟಿ. ಇಲ್ಲಿಯ ಪ್ರೊಫೆಷ್ನಲ್ ಡೈವರ್ಸ್ ನಮಗೆ ತುಂಬಾ ಚೆನ್ನಾಗಿ ಗೈಡೆನ್ಸ್ ಕೊಟ್ಟರು. ನನಗೆ ನೀರಂದರೆ ಭಯ. ಆದರೂ ಟ್ರೈ ಮಾಡೇ ಬಿಡೋಣ ಅಂತ ತುಂಬ ಆಸೆಯಿಂದ ಹೋಗ್ತಾ ಇದ್ದೀನಿ. ನೋಡೋಣ ಇಲ್ಲಿದ್ದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ನಮ್ಮ ನೇತ್ರಾಣಿ ಐಲ್ಯಾಂಡ್ ಎಕ್ಸ್ಪೀರಿಯನ್ಸ್, ಸ್ಕೂಬಾ ಡೈವ್ ಎಕ್ಸ್ಪೀರಿಯನ್ಸ್.
ಒಂದೊಂದು ಸತಿಗೆ ಒಂದು 10 ಮೆಂಬರ್ಸ್ನ ಮಾತ್ರ ಕರ್ಕೊಂಡು ಹೋಗ್ತಿದ್ರು. ಸೊ ಅಲ್ಲಿ ತನಕ ನಮಗೆ ಸ್ನಾರ್ಲಿಂಗ್ ಮಾಡಿ ಅಂತ ಬಿಟ್ಟಿದ್ರು. ನನಗೆ ಭಯ ಆದರೂ ಈ ಓಷನಲ್ಲಿ ನಾನು ಡೈವ್ ಮಾಡಿದ್ದೀನಲ್ಲ, ವಾವ್, ತುಂಬಾ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ ವಿಡಿಯೋ ಸಿಗಲಿಲ್ಲ ಡೈವ್ ಮಾಡೋದು, ಅಟ್ಲೀಸ್ಟ್ ಈ ವಿಡಿಯೋ ಆದರೂ ಸಿಕ್ಕಿದೆ. ಎಲ್ಲರೂ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಬಂದು ಎಲ್ಲರೂ ತುಂಬಾ ಸುಸ್ತಾಗಿದ್ವಿ. ಬಿಟ್ಟರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು, ಮಲ್ಕೊಂಬಿಟ್ಟಿದ್ವಿ ಎಲ್ಲ. ಬಟ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಐ ಲವ್ಡ್ ಇಟ್, ಐ ಎಂಜಾಯ್ಡ್ ಇಟ್. ಮುರುಡೇಶ್ವರ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದು ಹೊನ್ನಾವರದಲ್ಲಿ ಸ್ಟೇ ಮಾಡಿದ್ವಿ 3rd ಡೇಗೆ. ಸೊ 3rd ಡೇ ಪ್ಲ್ಯಾನ್ ಬಂದು ನಾವು ಬ್ಯಾಕ್ ವಾಟರ್ಸ್ ಹಾಗೂ ಬೋಟ್ ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಫಸ್ಟ್ ನಾವು ಬ್ಯಾಕ್ ವಾಟರ್ಸ್ ಬೋಟಿಂಗ್ ಬಂದ್ವಿ. ಬೋಟ್ ಹತ್ತಕ್ಕೂ ಭಯ ಆಗ್ತಿತ್ತು. ಪಾಪ ಇವಣ್ಣ ನನಗೆ ಹೆಲ್ಪ್ ಮಾಡಿದ್ರು ಬೋಟ್ ಹತ್ತಕ್ಕೆ. ಮಧುವನ ಪಾಯಿಂಟ್. ಈ ನೀರಿನ ಮಧ್ಯನೂ ಈ ಅಂಕಲ್ ಅಂಗಡಿ ಇಟ್ಕೊಂಡಿದ್ದಾರೆ. ವಾವ್, ಗ್ರೇಟ್. ಪರವಾಗಿಲ್ಲ, ಆದರೆ ನಮಗೂ ಹೊಟ್ಟೆ ತುಂಬ ಹಸಿತಿತ್ತು. ಸೊ ಇಲ್ಲಿಂದ ನಾವು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಮುಂದೆ ಹೊರಟ್ವಿ ಫೋಟೋಸ್ ತೊಗೊಳಕ್ಕೆ. ಇದು ಮನುವನ ಅಂತ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇಲ್ಲಿ ಬರೀ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅವರೇ ತುಂಬ್ಕೊಂಡ್ಬಿಟ್ಟಿದ್ರು. ಒಂದು 2-3 ಇದ್ದಿದ್ರು ಎಲ್ಲೋ ಒಂದು ಕಡೆ ಚೆನ್ನಾಗಿ ಅನಿಸ್ತಾ ಇತ್ತೇನೋ. ಎಷ್ಟೊತ್ತು ಕಟ್ ಮಾಡ್ತಾರಣ್ಣ? ಹೆಂಗೆ ಕಟ್, ಬೋಟಲ್ಲೇ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರಾ? ಟೂರಿಸ್ಟ್ ಬೋಟ್ ಅವರೇ ಕಟ್ ಮಾಡೋದಾ? ಓಕೆ. ಬೋಟ್ ರೈಡ್ ಮಾತ್ರ ತುಂಬಾ ಅವಸಮ್ ಆಗಿತ್ತು. ಗ್ರೇಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಈ ಅಣ್ಣ ಪಾಪ ನಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡೋರು ಫೋಟೋಸ್ ವೀಡಿಯೋಸ್ ತೊಗೊಳೋದಕ್ಕೆ. ಅಲ್ಲಿಂದ ರೂಮ್ಗೆ ಹೋಗಿ ನಾವು ಪುನಃ ರೆಡಿಯಾಗಿ ಇಲ್ಲಿ ಊಟಕ್ಕೆ ಅಂತ ಬಂದ್ವಿ. ಮನೆ ಊಟ ಅಂತ ತುಂಬಾ ಚೆನ್ನಾಗಿತ್ತು. ವಾವ್, ಅದ್ರ ರುಚಿ ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಸಿಗೋದು ನಿಮಗೆ ಒಂದೇ ಐಟಮ್, ಫಿಶ್ ಮೀಲ್ಸ್. ಆ ಫಿಶ್ ಮೀಲ್ಸಲ್ಲಿ ಆ ಬಂಗಡೆ ಫ್ರೈ ಅಂತೂ ಸಖತ್ತಾಗಿತ್ತು. ನನ್ನ ಫೇವ್ರೇಟ್ ಬಂದು ಮರವಾಯಿ ಸುಕ್ಕ, ಅದು ತುಂಬಾ ಚೆನ್ನಾಗಿತ್ತು. ಅನ್ನ ಸಾಂಬಾರು, ಆಹಾ, ಸಾಂಬಾರು ಹುಳಿಯಾಗಿ ತುಂಬ ಚೆನ್ನಾಗಿತ್ತು. ಹೆಂಗಿದೆ ಊಟ? ಹೆಂಗಿದೆ? ಯಮ್ಮಿ. ನಿಮಗೆ? ಹೊಟ್ಟೆ ತುಂಬ ಊಟ ಮಾಡಿ ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗೋಕ್ಕೂ ಮುಂಚೆ ಸ್ವಲ್ಪ ಡೆಸರ್ಟ್ ಲೈಟಾಗಿ ತೊಗೊಳ್ಳೋಣ ಅಂತ ರೋಸ್ ಮಿಲ್ಕ್ ತೊಗೊಂಡ್ವಿ. ರೋಸ್ ಮಿಲ್ಕ್ ಕೂಡ ತುಂಬ ಚೆನ್ನಾಗಿದೆ. ಈ ಶಾಪಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಮಾಡ್ತಿದ್ದೀನಿ, ಆಯ್ತು. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಆಯ್ತು. ರೋಡಲ್ಲೆಲ್ಲ ರೀಲ್ಸ್ ಮಾಡಿಕೊಂಡು ಅಂತೂ ಇಂತೂ ನಾವು ಫೈನಲಿ ಮ್ಯಾಂಗ್ರೋವ್ ಫಾರೆಸ್ಟ್ ರೀಚ್ ಆದ್ವಿ. ಇಲ್ಲಿ ರೀಚ್ ಆಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಮೇಡಮ್ ಬೋಟ್ ರೈಡ್, ಮೇಡಮ್ ಬೋಟ್ ರೈಡ್. ಇಲ್ಲೆಲ್ಲೋದ್ರೂ ಎಲ್ಲರೂ ಅಡ್ಡ ಹಾಕ್ತಾರೆ, ಬೋಟ್ ರೈಡ್ ಬೇಕಾ, ಬೋಟ್ ರೈಡ್ ಬೇಕಾ ಅಂತ. ನಾವು ಹೋಗ್ಬೋದಲ್ವಾ? ಟಿಕೆಟ್ಸ್ ತಗೊಂಡೋಗ್ಬೇಕಾ? ಎಲ್ಲ ಇದು ಸ್ಕೂಲ್ ಕಾಲೇಜಸ್ಸಿಂದ ಟ್ರಿಪ್ ಸೀಸನ್ ಅನ್ನೋದು ಮರ್ತೋಗ್ಬಿಟ್ಟು ನಾವು ಹೊರಟ್ಬಿಟ್ಟಿದ್ವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು.
ಯಪ್ಪ ಭಯ ಆಗ್ತಿದೆ. ಇವರಿಬ್ರು ಮುಂದೆ ಹೊರಟೋಗ್ಬಿಟ್ರು. ಅಬ್ಬೆ ಪರಿ ನಾನು. ಇವರಿಬ್ರು ರಾಜರೋತ್ಸವಕ್ಕೆ ಹೋಗ್ತವ್ರೆ. ಸ್ವಲ್ಪ ಭಯ ಪಟ್ಕೊಂಡು ಬರ್ತಿದ್ದೀವಿ. ಇವತ್ತಿನ ಟ್ರಿಪ್ ಮುಗೀತು. ನಮ್ಮ ಡೇ 3 ಟ್ರಿಪ್ ಮುಗಿಸ್ಕೊಂಡು ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಆಂಟಿ ಮನೆಗೆ. ಮಂಗಳೂರಿಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಇವತ್ತು ನಾವು ವಾಪಸ್ ಹೋಗಬೇಕಿತ್ತು, ನಮಗೆ ಮನಸ್ಸಾಗಿಲ್ಲ ಅಂತ ಪುನಃ ಮಂಗಳೂರು ಹೋಗ್ತಾ ಇದ್ದೀವಿ. ಒಂದೇ ಗಾಡೀಲಿ ಎಲ್ಲ ಲಗೇಜ್ ಇಟ್ಕೊಂಡು ಸಾಹಸ ಮಾಡ್ಕೊಂಡು ಹೊರಟು ಬೈಕ್ನ ರೆಂಟಿಗೆ ಎಲ್ಲಿ ಇಸ್ಕೊಂಡಿದ್ವಿ ಅಲ್ಲಿ ವಾಪಸ್ ಕೊಟ್ಟು ಬಸ್ ಹತ್ಕೊಂಡು ಮಂಗಳೂರು ಹೊರಟ್ವಿ. ಬಸ್ ಅಂತೂ ತುಂಬಾ ರಶ್ ಇತ್ತು. ಅಂತೂ ಇಂತೂ ಹೇಗೋ ಪಾಪ ಈ ಆಂಟಿ ಸೀಟ್ ಮಾಡಿಕೊಟ್ರು ನನಗೆ. ನಾನು ಕುತ್ಕೊಂಡ್ಬಿಟ್ಟೆ. ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ಅವರಿಬ್ಬರೂ ಕುತ್ಕೊಂಡು ಎಲ್ಲ ನಿದ್ದೆ ಮಾಡ್ಕೊಂಡು ಹೊರಟ್ವಿ. ಮಂಗಳೂರು ರೀಚ್ ಆದ್ವಿ. ಇದೇ ನಮ್ಮ ಆಂಟಿ ಮನೆ ರೀಚ್ ಆಗಿ ಅವತ್ತೆಲ್ಲ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇಗೆ ನಮಗೆ ಬೀಚಲ್ಲಿ ಆಟ ಆಡಬೇಕಿತ್ತು. ಬೀಚ್ಗೆ ಅಂತ ರೆಡಿಯಾಗಿ ಕೂತಿದ್ದೀವಿ ಎಲ್ಲ. ನಾವು ಮೂವರು ಹೇಗೆ ಫ್ರೆಂಡ್ಸ್ ಆದ್ವಿ ಅಂತಲೇ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಶಿಪ್. ಆದರೆ ಈ ಬಾಂಡಿಂಗ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವೊಂದು ಕೋತಿಗಳ ಥರ ಅಲಿತಾ ಇರ್ತೀವಿ. ನಮಗೆ ಮೈಸೂರಿಗೆ ವಾಪಸ್ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಎಲ್ರಿಗೂ ತುಂಬ ಫ್ರಸ್ಟ್ರೇಟ್ ಆಗಿ ಇದೊಂದು ಟ್ರಿಪ್ ಬೇಕೇ ಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ ನಾನು ಇವರಿಬ್ರಿಗೂ ಫೋರ್ಸ್ ಮಾಡಿ ಮಂಗಳೂರೆಲ್ಲರ ನಮ್ಮ ಆಂಟಿ ಮನೆಗೆ ಕರ್ಕೊಂಬಂದು ಒನ್ ಡೇ ಫುಲ್ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾವು ಬಂದಿದ್ದು ತಣ್ಣೀರ್ಬಾವಿ ಬೀಚ್ಗೆ. ದಿಸ್ ಈಸ್ ಅವರ್ 4th ಡೇ. ನನ್ನ ವಿಡಿಯೋ ತುಂಬ ಬರೀ ನೀವಿಬ್ಬರೇ ಇದ್ದೀರಾ, ನಾನೇ ಇಲ್ಲ. ಹೇಳಿ ಆಮೇಲೆ ನಮಸ್ಕಾರ. ಆಮೇಲೆ ಕಟ್ಟಾದ್ರಿ ನೀವು 150 ಸಲ ನಮಸ್ಕಾರ ಹೇಳ್ತೀರಾ. ಅನು ನೀವು ಯಾಕೆ ಯೂಟ್ಯೂಬ್ ಚಾನಲ್ ಬದಲು ಮಸಾಜ್ ಬಗ್ಗೆ ಬೇಗ ರೀಚ್ ಆಗ್ತೀರಾ? ನೋಡಿ ಕಪ್ಪೆ ಚಿಪ್ಗಳು ಎಷ್ಟೊಂದಿದೆ, ಎತ್ಕೊಳ್ಳೋಣ. ಸಾಕು ಬಿಡಿ ವಿಡಿಯೋ. ನನ್ನ ಫ್ರೆಂಡ್ಸು ನನಗೆ ವೀಡಿಯೋಸ್ ಮಾಡಿಕೊಡ್ತಾರೆ, ಸ್ವಲ್ಪ ಫೋಟೋಸ್ ತೆಕ್ಕೊಡ್ತಾರೆ ಅಂದ್ಕೊಂಡ್ರೆ ಪಾಪ ನೆನ್ನೆ ಎಲ್ಲ ತೆಕ್ಕೊಟ್ರು. ಆದರೆ ಇವತ್ತು ಯಾಕೋ ಬೇಜಾರಾಗ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ಟ್ರೈಪಾಡ್ ಎತ್ಕೊಂಡು ನಾನು ಒಬ್ಬಳೇ ತಿರುಗ್ತಾ ಇದ್ದೀನಿ. ಇಡೀ ಬೀಚ್ ಫುಲ್ ನಾನೇ ವಿಡಿಯೋ ಮಾಡಿಕೊಂಡೆ. ಇವರಿಬ್ಬರು ಇಲ್ಲಿ ಆರಾಮಾಗಿ ಮಲ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ನೀವಿಬ್ಬರು ಆರಾಮಾಗಿ ಕುತ್ಕೊಂಡು ಹರಟೆ ಹೊಡಿತಿದ್ದೀರಾ? ನಾನು ಪಾಪಚ್ಚಿ ನಾನು ಟ್ರೈಪಾಡ್ ಎಲ್ಲ ಎತ್ಕೊಂಡು ಒಬ್ಬಳೇ ಬೀಚ್ ಎಲ್ಲ ಸುತ್ಕೊಂಡು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಾಪಚ್ಚಿ ಅಂತ ಹೇಳ್ತಿದ್ದೆ. You are not Papachi. You are vlogging. Okay, so you are doing your work. We are chilling. You are not Papachi. You will give Papachi. Papa. You are not Papachi. You are Chipa. ವೀಡಿಯೋಸ್ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ನೀವು ಓಕೆ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿಂತಿದ್ದೀನಿ. ಬೀಚ್ ಹತ್ರ ಶೂಟೆಲ್ಲ ಮುಗಿತ್ತು. ಇವಾಗ ನೀರಿಗೆ ಜಿಯ್ಯಕ್ಕೆ ಹೋಗ್ತಾ ಇದ್ದೀವಿ. ಜಿಯ್ಯಕ್ಕೆ ಬೇಗ ಬನ್ನಿ ರೆಡಿಯಾಗಿ ಅಂದರೆ ನಿಧಾನ ಮಾಡ್ತಾರೆ. ಛೇ 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 ಅಂತ ಹುಡುಗಿರಪ್ಪ. ನಂತರ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿರಬೇಕು. ನೋಡಿ ಶೂಟೆಲ್ಲ ಮುಗೀತು. ಆಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ನೀರಲ್ಲಿ ಆಟಾಡೋಕ್ಕೆ. ನೀರಲ್ಲಿ ಆಟಾಡಿ ಹಾಗೆ ಸನ್ಸೆಟ್ ನೋಡ್ಕೊಂಡು ಹೋಗೋದು. Hey, bye. Have fun. Bye. ಆಯ್ತು ಹೋಗು. Bye bye. ಏನೋ ಕ್ಯಾಸಲ್ ಅಂತ ಕಟ್ತಾ ಇದ್ದೀವಿ, ಏನಾಗುತ್ತೆ ಅಂತ ಗೊತ್ತಿಲ್ಲ. One eternity later. So this is Castle. ಏನೋ ಕ್ಯಾಸಲ್ ಅಂತ ಕಟ್ಟಿದ್ವಿ, ಎಲ್ಲ ಕಟ್ಟಾಯಿತು. ಸನ್ಸೆಟ್ ಸ್ಟಾರ್ಟ್ ಆಯಿತು. ಸೊ
ಸೊ ಸನ್ಸೆಟ್ ನೋಡ್ಕೊಂಡು ಹಾಗೆ ಮುಳುಗೋಗಿದ್ವಿ. ಸನ್ಸೆಟ್ ಟೈಮಲ್ಲಿ ಜನ ಎಲ್ಲ ಬಂದು ಗಾಳಿಪಟ ಬೇರೆ ಹಾರಿಸ್ತಿದ್ರು. ಅದೇನಕ್ಕೆ ಹಾರಿಸ್ತಿದ್ರು ಸತ್ಯವಾಗ್ಲೂ ಗೊತ್ತಿಲ್ಲ, ಆದರೆ ನೋಡೋಕ್ಕೆ ಚೆನ್ನಾಗಿತ್ತು. ಸನ್ಸೆಟ್ ಅಷ್ಟರಲ್ಲಿ ತುಂಬ ಅಂದರೆ ತುಂಬಾ ಜನ ಬಂದುಬಿಟ್ಟಿದ್ರು. ನಾವು ಬಂದಾಗ ಜನನೇ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಜನ ಬಂದುಬಿಟ್ಟಿದ್ದಾರೆ. ಬಟ್ ತಣ್ಣೀರ್ಬಾವಿ ಬೀಚ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಲೀನ್ಲಿನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸನ್ಸೆಟ್ ನೋಡೋಕ್ಕೆ ಅಂತ ನಾವು ಸ್ನ್ಯಾಕ್ಸ್ ಎಲ್ಲ ತೊಗೊಬಂದು ಚುರುಮುರಿ ಮಾವಿನಕಾಯಿ ಎಲ್ಲ ತೊಗೊಬಂದು ತಿಂತಾಯಿದ್ವಿ. ಹಾಗೆ ಜನ ಎಲ್ಲ ಜಾಸ್ತಿ ಆಗೋದ್ರು. ಅಲ್ಲಿಂದ ನಾವು ಹೊರಟ್ವಿ. ನಾವು ಇದೆಲ್ಲ ಮುಗಿಸ್ಕೊಂಡು ಡೇ 4 ಟ್ರಿಪ್ ಮುಗೀತು. ಸೊ ಫೈನಲಿ ಮನೆ ಕಡೆಗೆ ಹೊರಟಿದ್ದೀವಿ ಮೈಸೂರಿಗೆ. ಹೋಗೋಕ್ಕೂ ಮುಂಚೆ ನಾವು ಶೆಟ್ಟಿಸ್ ಲಂಚ್ ಹೋಮ್ಗೆ ಬಂದು ಊಟ ಮಾಡ್ಕೊಂಡು ಹೊರಟ್ವಿ. ದಿಸ್ ಈಸ್ ಅವರ್ ಫೈನಲ್ ಡೇ, ಎಂಡ್ ಆಫ್ ದ ಟ್ರಿಪ್. ಅಂತೂ ಇಂತೂ ಮನ್ಸು ಮಾಡ್ಕೊಂಡು ಅಲ್ಲಿಂದ ಹೊರಟು ಮೈಸೂರಿಗೆ ಬಂದು ರೀಚ್ ಆದ್ವಿ. ಮೈಸೂರಿಗೆ ವಾಪಸ್ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಅಲ್ಲೇ ಇನ್ನೊಂದು ಸ್ವಲ್ಪ ದಿನ ಇರಬೇಕು ಅಂತ ಅನ್ನಿಸ್ತಿತ್ತು. ನನ್ನ ಫ್ರೆಂಡ್ ಅರ್ಜೆಂಟ್ ಮಾಡಿದ್ದಕ್ಕೆ ಹೊರಟು ಬಂದ್ವಿ. ಫೈನಲಿ ರೀಚ್ ಮೈಸೂರು. 4 ಮಿನಿಟ್ಸ್. ಇದು 5 ಗಂಟೆ ಚಳಿಯಲ್ಲಿ ಕ್ಯಾಬ್ ಎತ್ಕೊಂಡು ಮನೆ ಕಡೆ ಹೊರಟ್ವಿ. ದಿಸ್ ಈಸ್ ಮೈ ಫೈನಲ್ ವಿಡಿಯೋ ಆಫ್ ದಿಸ್ ಟ್ರಿಪ್. ಮೈ ಟ್ರಾವೆಲ್ ಸ್ಟೋರಿ ಅಂತ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಇನ್ನು ನಾನು ನೆಕ್ಸ್ಟ್ ಟ್ರಾವೆಲ್ ಸ್ಟೋರೀಸ್ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಅಲ್ಲಿ ತನಕ ಬಾಯ್.